ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಇವತ್ತು ನಾವು ಆಲೂ ಪರೋಟ ಹೆಂಗೆ ಮಾಡೋದಂತ ನೋಡೋಣ ಬನ್ನಿರಿ. ಮೊದಲಿಗೆ ಎಲ್ಲ ಆಲೂಗಡ್ಡೆನ ತೊಳೆದಿಟ್ಕೊಂಡಿದ್ದೀನಿ ರೀ. ಅವನ್ನೆಲ್ಲ ದಪ್ಪಗಿರೋವನ್ನೆಲ್ಲ ಚಾಕು ತೊಗೊಂಡು 4 ಪೀಸಾಗಿ, ಸಣ್ಣಗಿರೋ ಎಲ್ಲ ಒಂದೆರಡು ಪೀಸ್ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಅವೆಲ್ಲ ಕಟ್ ಮಾಡಿರೋ ಆಲೂಗಡ್ಡೆಗಳೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಒಂದು 2 ಗ್ಲಾಸ್ ಆಗುವಷ್ಟು ನೀರು ಹಾಕಿ ಕುಕ್ಕರ್ದು ಮುಚ್ಚಳ ಮುಚ್ಚಿ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ 3 ವಿಸಿಲ್ ಬರೋವರೆಗೆ ಆಲೂಗಡ್ಡೆನ ಸ್ಟವ್ ಮೇಲೆ ಕುದಿಸ್ಕೋಬೇಕು. ಆಮೇಲೆ ಒಂದು ಪಾತ್ರೆ ತೊಗೊಂಡು 2 ಬೌಲ್ ಗೋಧಿ ಹಿಟ್ಟು ಹಾಕ್ಕೊಂಡು ಅದಕ್ಕೊಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕಿದ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ಹಾಕ್ಕೋಬೇಕು. ಅದಕ್ಕೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲ ಮಿಕ್ಸ್ ಆದ್ಮ್ಯಾಗ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತ ಗೋಧಿ ಹಿಟ್ಟಿನ ಹದ ಬರೋವರೆಗಿನ ಪೂರ್ತಿ ಮೆತ್ತಗಾಗಿ ಎಲ್ಲ ಹಿಟ್ಟನ್ನು ಕಲಿಸ್ಕೊತ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಪೂರ್ತಿ ಚಪಾತಿ ಹಿಟ್ಟಿನ ಹದ ಬರೋವರೆಗೆ ಮೆತ್ತಗೆ ಕಲಿಸ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡ್ಬೇಕು ಹಿಟ್ಟನ್ನು. ಆಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ಅದರಲ್ಲೇ ಇರೋ ಆಲೂಗಡ್ಡೆನೆಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಮೇಲೆ ಅವು ಎಲ್ಲ ಆಲೂಗಡ್ಡೆ ಸಿಪ್ಪೆ ತೆಗೆದು ಒಂದು ಬೌಲ್ನಾಗ ಹಾಕ್ಕೋಬೇಕು. ಅವೆಲ್ಲ ಹಾಕಿದ ಮ್ಯಾಗ ಚೆಂದಾಗಿ ಎಲ್ಲ ಆಲೂಗಡ್ಡೆನ ಮೆತ್ತಗಾಗಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಮಾಡ್ಕೊಂಡಾದ್ಮ್ಯಾಗ 2 ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡ್ಕೊಂಡು ಒಂದು ಬೌಲ್ನಾಗ ಹಾಕ್ಕೊಂಡು ತೆಗೆದಿಟ್ಟಿನಿ. ಒಂದು ಹಸಿಮೆಣಸಿನ್ಕಾಯಿ, ಒಂದಿಷ್ಟು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ತೊಳೆದು ಕಟ್ ಮಾಡಿ ಸೈಡಿಗೆ ಇಟ್ಕೋಬೇಕು. ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಂಡು 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಎಲ್ಲವೂ ಹಾಕಿ ಸ್ವಲ್ಪ ಚೆಂದಾಗೆ ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆಗೆ. ಎಲ್ಲ ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ಕರಿಬೇವು ಪೂರ್ತಿ ಸಣ್ಣಗಾಗಿ ಪುಡಿ ಮಾಡಿ, ಒಣಗಿರೋ ಕರಿಬೇವು ಪುಡಿ ಮಾಡಿ ಹಾಕ್ಕೊಳ್ಬೇಕು. ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಪೂರ್ತಿ ಚೆಂದಾಗಿ ಮಿಕ್ಸ್ ಆಗುವವರೆಗೂ ಎಲ್ಲ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿ ಒಂದು 5 ನಿಮಿಷ ಆರಾಗಿ ಬಿಡಬೇಕು. ಆಮೇಲೆ ಸ್ಮ್ಯಾಶ್ ಮಾಡಿಟ್ಟಿರೋ ಆಲೂಗಡ್ಡೆಗೆ ಅದು ಫ್ರೈ ಮಾಡಿರೋ ಮಿಶ್ರಣ ಎಲ್ಲ ಹಾಕಿ ಚೆಂದಾಗಿ ಕಲಿಸ್ಕೊಳ್ಬೇಕು. ಎಲ್ಲ ಪೂರ್ತಿ ಮಿಕ್ಸ್ ಆದಮೇಲೆ ಮತ್ತೆ ಸ್ಟವ್ ಆನ್ ಮಾಡಿ ತವಾ ಇಟ್ಕೊಂಡು ಒಂದು 2 ನಿಮಿಷ ಬಿಸಿ ಆದಮೇಲೆ ಒಂದಿಷ್ಟು ಕಲಸಿರೋ ಹಿಟ್ಟು ತೊಗೊಂಡು ಅದರೊಳಗೆ ಆಲೂಗಡ್ಡೆ ಮಿಶ್ರಣ ತೊಗೊಂಡು ಈ ವಿಡಿಯೋದಲ್ಲಿ ತೋರಿಸಿರೋ ಥರ ಸ್ಟಫಿಂಗ್ ಒಳಗೆ ಎಲ್ಲ ಹಾಕಿ ಈ ಥರ ಆಲೂಗಡ್ಡೆ ಮಿಶ್ರಣ ಹೊರಗೆ ಕಾಣಿಸ್ದೇ ಇರೋಂಗೆ ತುಂಬಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಪಾತಿ ಲಟ್ಟಿಸ್ದಂಗೆ ಎಲ್ಲ ಲಟ್ಟಿಸ್ಕೊಂಡು ಒಂದು ಚಪಾತಿ ರೌಂಡ್ ಶೇಪ್ ಬರೋವರೆಗೂ ಲಟ್ಟಿಸ್ಕೊಂಡು ಅದನ್ನು ಕಾದಿರೋ ಹಂಚಿನ ಮೇಲೆ ಹಾಕಿ ಪೂರ್ತಿ ಒಂದು ಯೆಲ್ಲೋ ಕಲರ್ ಬರೋವರೆಗೆ ಬೇಯಿಸ್ಕೊಳ್ಬೇಕ್ರಿ. 2 ಸೈಡು ಈ ಥರ ಕಲರ್ ಸ್ವಲ್ಪ ಚೇಂಜ್ ಆದರೆ ಆಯಿತು ನೋಡಿರಿ. ರುಚಿಯಾಗಿರುವ ಆಲೂ ಪರೋಟ ರೆಡಿ ಆಯಿತು ನೋಡಿ. ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.